ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್, ಹಾಗೆ ನಿಮ್ಮ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬರ್. ಹಾಗೆ ಇವತ್ತಿನ ದಿನ ಏನೆಲ್ಲ ಆಯಿತು, ನಿನ್ನೆ ನೈಟ್ ಏನಾಯಿತು, ಮಾರ್ನಿಂಗ್ ರೂಟೀನ್ ಏನು ಅನ್ನೋದ್ರ ಒಂದು ವಿಚಾರವಾಗಿ ಇವತ್ತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನಿನ್ನೆ ನಮ್ಮ ಭಾಗದಲ್ಲಿ ಏನಿದೆ, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ನಿಮ್ಮ ಕಡೆ ಎಲ್ಲ ಮಳೆ ಇದೆಯಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವ ಭಾಗದಲ್ಲಿ ಎಲ್ಲೆಲ್ಲಿ ನೋಡ್ತಾ ಇದ್ದೀರಿ ಜನ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು. ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ, ಮಳೆ ನಿಮ್ಮ ಕಡೆ ಮಳೆ ಯಾವ ಥರ ಇದೆ ಅನ್ನೋದನ್ನು. ನೈಟ್ ಒಂದು ಸ್ವಲ್ಪ ಹೇಗೆಲ್ಲ ಆಯಿತು, ನನ್ನ ಮಗಳ ವಿದ್ಯಾಭ್ಯಾಸ ಏನೆಲ್ಲ ಆಯಿತು, ಅವಳು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ಲು ಅನ್ನೋದು, ಹಾಗೆ ಮಾರ್ನಿಂಗ್ ರೂಟೀನ್ ಏನಾಯಿತು ಅನ್ನೋದನ್ನು ಈ ಒಂದು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಮೂಲಕ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಹಾಗೆ ಇವತ್ತು ಮಂಗಳವಾರ ಅಲ್ವಾ ಸ್ನೇಹಿತರೆ, ವಿಶೇಷವಾಗಿ ಇವತ್ತು ನಾವು ವಾರ ಮಾಡಿದ್ದೀವಿ. ವಾರ ಇವತ್ತಿಗೆ ಮುಕ್ತಾಯ ಆಯಿತು. 5 ವಾರ ಮಾಡಿದ್ದಾರೆ ಇಲ್ಲಿ ಊರಲ್ಲಿ. ಮಳೆ ಸಲುವಾಗಿ ಮಾಡಿದ್ರು. ಇವಾಗೇನು ಚೆನ್ನಾಗಿ ಆಗ್ತಾಯಿದೆ ಮಳೆ. ಇವತ್ತಿಗೆ ಮುಕ್ತಾಯವಾಗಿದ್ದ ಕಾರಣ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದೆಲ್ಲ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ನೋಡೋಣ ಇವತ್ತಿನ ದಿನ ಏನಾಯಿತು, ಏನೆಲ್ಲ ಮಾಡಿದ್ವಿ ಅಂತ. ಸ್ನೇಹಿತರೆ ನೋಡಿ, ಲೈಕ್ ಮಾಡಿ. ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಮೊದಲಿಗೆ ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ದೇನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ನೋಡಿ, ಲೈಕ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡೋಣ ಬನ್ನಿ ನೈಟ್ ಟು ಮಾರ್ನಿಂಗ್ ರೂಟೀನ್ ಏನಾಯಿತು ಅನ್ನೋದನ್ನು. ನೋಡಿ, ನನ್ನ ಮಗಳು ಅಬಾಕಸ್ ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಇದೆ. ಇವಾಗ 2 ವರ್ಷ ಆಯಿತು. ಹೋದ ವರ್ಷ ಈ ವರ್ಷ 2 ವರ್ಷನೂ ಕಲಿತಾ ಇದ್ದಾಳೆ. ಮಮ್ಮಿ ಬುಕ್ಕು ಹೊಸದು ಕೊಟ್ಟಿದ್ದಾರೆ, ಕಿಟ್ ಹಳೇದಿದೆ. ಅದು ಶಾರ್ಟ್ ಟರ್ಮು ಲಾಂಗ್ ಟರ್ಮು ಎರಡಿದೆ ಕಲಿಯೋದು. ಹಾಗಾಗಿ ನನಗೆ ಹೋದ ವರ್ಷ ಶಾರ್ಟ್ ಟರ್ಮ್ ಬಂದಿತ್ತು ಕಲಿಯೋದು, ಲೆಕ್ಕಗಳು ಮಾಡೋದೆಲ್ಲ. ಇವಾಗ ಲಾಂಗ್ ಟೈಮ್ ಬಂದಿದೆ ಕಲಿಯೋದು ಅಂತ ಹೇಳಿಬಿಟ್ಟು ಲಾಂಗ್ ಟರ್ಮನ್ನು ತೋರಿಸ್ತಾ ಇದ್ಲು. ಅದು ನಮಗೆಲ್ಲ ಗೊತ್ತಾಗಬೇಕಲ್ಲ ಸ್ನೇಹಿತರೆ, ನಾವು ಕಲ್ತಿದ್ರೆ ಗೊತ್ತಾಗ್ತಾ ಇತ್ತು. ಅಂತ ಹೇಳ್ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಹಾಗೆಯೇ ಅವಳಿಗೆ ಒಂದು ಸ್ವಲ್ಪ ನೆಗಡಿ ಜಾಸ್ತಿ ಆಗಿತ್ತು. ಅದಕ್ಕಾಗಿ ಸ್ವಲ್ಪ ಮೆಣಸಿನಕಾಳು, ಚಕ್ಕೆ, ಏಲಕ್ಕಿ ಹಾಕಿಬಿಟ್ಟು ಟೊಮೊಟೊ ರೈಸ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನೈಟ್ ಊಟಕ್ಕಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ನೋಡಿ ಸ್ನೇಹಿತರೆ, ತುಂಬ ಸಿಂಪಲ್ಲಾಗಿನೂ ಈಸಿಯಾಗಿ ಮಾಡ್ತಕ್ಕಂಥದ್ದು ರೆಸಿಪಿ. ಟೊಮೊಟೊ, ಈರುಳ್ಳಿ, ಮೆಣಸಿನಕಾಳು, ಲವಂಗ, ಪಲಾವ್ ಎಲೆ, ಏಲಕ್ಕಿ ಅವನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ಆಯಿತು ಪಲಾವು. ತುಂಬ ಚೆನ್ನಾಗಿ ಬರುತ್ತೆ, ಎಮರ್ಜೆನ್ಸಿಯಾಗಿ ಮಾಡ್ತಕ್ಕಂಥದ್ದು. ನೋಡಿ, ಇಷ್ಟೆಲ್ಲ ಒಗ್ಗರಣೆ ಹಾಕ್ಕೊಂಡು ಕೈಯಾಡಿಸ್ಕೊಂಡೆ. ಒಂದಷ್ಟು ಸ್ವಲ್ಪ ಖಾರದ ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು, ಉಪ್ಪು ಮತ್ತು ಬೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಅಲ್ವಾ. ನಾನಿಲ್ಲಿ ಅರಿಶಿನ ಪುಡಿ ಯೂಸ್ ಮಾಡಲ್ಲ ಸ್ನೇಹಿತರೆ. ಟೊಮೊಟೊ ಬಾತಿಗೆ ನಾನು ಅರಿಶಿನ ಪುಡಿ ಹಾಕಲ್ಲ. ಹಾಗೆ ಸಿಂಪಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇಷ್ಟ ಆಯಿತು ನೈಟ್ ಒಂದು ಊಟಕ್ಕೆ ಅಂತ ಹೇಳಿಬಿಟ್ಟು. ನನ್ನ ಮಗಳಿಗೂ ತುಂಬ ಇಷ್ಟ ಟೊಮೊಟೊ ರೈಸು, ಇಷ್ಟಪಟ್ಟು ಉಣ್ತಾಳೆ. ಅದರಲ್ಲೇ ಮೆಣಸಿನ್ಕಾಳಿನ ಅಂಶ ಇದೆ ಅಂದರೆ ಅವಳು ಕೆಮ್ತಾ ಇದ್ಲು, ನೆಗಡಿನೂ ಇತ್ತು. ಹಾಗಾಗಿ ಸ್ವಲ್ಪ ಅದರದ್ದು ಪ್ರಭಾವದಿಂದ, ಮೆಣಸಿನಕಾಳಿನ ಪ್ರಭಾವದಿಂದ ಏನಾಗುತ್ತೆ, ಸ್ವಲ್ಪ ಕಫ ಕಟ್ಟಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಪಲಾವ್ ಅಂತಂದರೆ. ಮಕ್ಕಳಿಗೆ ಇವತ್ತಿನ ವಾತಾವರಣದಲ್ಲಿ ಎಷ್ಟು ಕೇರ್ ಮಾಡಿದರೂ ಅಷ್ಟೇ. ಅದರಲ್ಲೂ ಮಾರ್ನಿಂಗ್ ಎಲ್ಲ ಸ್ನಾನ ಮಾಡಿಬಿಟ್ಟು ಹೋಗ್ತಾರಲ್ವ ಗಾಳಿಗೆ, ಬಸ್ಸಲ್ಲಿ. ಹಾಗಾಗಿ ಅವರ ಒಂದು ಆರೋಗ್ಯನ ಎಷ್ಟು ಸುಧಾರಿಸಿದ್ರೂ ಕಡಿಮೆನೇ. ನಾವು ನಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮನೆಮದ್ದನ್ನು ನಮ್ಮ ಮಕ್ಕಳಿಗೆ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಅವರಿಗೆ ಹೆಚ್ಚು ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕಾಫಿ, ಹೊಟ್ಟೆ ಹೀಟಾಗುವಂಥ ಪದಾರ್ಥಗಳನ್ನು ಕೊಟ್ಟರೆ ಅವರಿಗೆ ಒಂದು ಸ್ವಲ್ಪ ನೆಗಡಿ ಬರೋದು ತಡೆಯುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ. ಹಾಗೆ ಮಳೆ ನೋಡಿ ನಮ್ಮೂರಲ್ಲಿ ನೈಟ್ ಅಷ್ಟು ಆದಾಯಿತು,
ಮಾರ್ನಿಂಗು 5 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನನ್ನ ರೂಟೀನು. ನಾನು ಅಷ್ಟು ಗಂಟೆಗೆ ಏಳಿಲ್ಲ ಅಂದರೆ ನನ್ನ ಮಗಳಿಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ನೋಡಿ ಮಾರ್ನಿಂಗ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಬಾಗಿಲ ಪೂಜೆ ಮಾಡಿ ಒಳಗೆ ಹೋಗೋದ್ರಾಗೆ 5:15ರಿಂದ 5:45 ಆಗುತ್ತೆ. ನೋಡಿ ಮಾರ್ನಿಂಗ್ ಎಷ್ಟು ಬ್ಯೂಟಿಫುಲ್ ಇದೆ ಅಂದರೆ ಮಾರ್ನಿಂಗ್ ವೈಬು ನೋಡೋಕೆ ಏನೋ ಒಂಥರ ಖುಷಿ ನನಗೆ. ಸೊ ಹಾಗಾಗಿ ನಾನು ಮಾಮೂಲಿ ಎದ್ದೇಳೋದೇ ಮಾಡೋದೇ ಕೆಲಸಗಳ್ನ. ಸೊ ಹಾಗೆ ನನಗೆ ಈ ಥರ ಎದ್ಬಿಟ್ಟು ಎಲ್ಲ ಫಸ್ಟು ನಾನು ಕಸ ಗುಡಿಸ್ಬೇಕು. ಕಸ ಗುಡಿಸಿ ಮನೆಯೆಲ್ಲ ಸಾರಿಸಿ ಸ್ವಚ್ಛ ಮಾಡಿಕೊಂಡು ಒಳಗೆ ಹೋದರೆ ನನಗೆ ಸಮಾಧಾನ. ಸೊ ನನಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಟು ಮಾಡೋದ್ರಿಂದ ಸಮಾಧಾನ ಅನಿಸಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಫಸ್ಟ್ ಎಲ್ಲ ನೀಟ್ ಮಾಡ್ಕೊತೀನಿ. ನೋಡಿ ಒಲೆ ಒರೆಸ್ಕೊಂಡು ಎಲ್ಲ ನೀಟ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನನ್ನ ಮಗಳಿಗೆ ಕುಡಿಲಿಕ್ಕೆ ನೀರು ಇಟ್ಟಿದ್ದೀನಿ, ಬಿಸಿನೀರು. ಹಾಗೆ ನನಗೆ ಕುಡಿಲಿಕ್ಕೆ ಜೀರಿಗೆ ನೀರು ಕಾಯಿಸ್ಕೊತಾ ಇದ್ದೀನಿ. ಅವಳ ಬಾಕ್ಸ್ ಎತ್ತಿಟ್ಬಿಟ್ಟು ದೇವ್ರು ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಎದ್ದ ತಕ್ಷಣ ಕಸ ಗುಡಿಸಿ ಒಳಗೆ ಬಂದರೆ ದೇವ್ರು ಕ್ಲೀನ್ ಮಾಡಿಕೊಂಡು ಒಲೆ ಮಾಡ್ಕೊಂಡು ಎಲ್ಲ ಮಾಡ್ಕೊತೀನಿ ಸ್ನೇಹಿತರೆ. ಅದಾದ್ರೇ ನನಗೆ ಸಮಾಧಾನ. ಒಂದು ಕಡೆ ಹೆಸ್ರು ಕಾಳು ಬೇಯಿಸಿಟ್ಟಿದ್ದೀನಿ, ಒಂದು ಕಡೆ ನೀರು ಕಾಯಕ್ಕಿಟ್ಟಿದ್ದೀನಿ, ಒಂದು ಕಡೆ ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ. ಇವತ್ತು ರೊಟ್ಟಿ ಮಾಡಲ್ಲ ನಮ್ಮೂರಲ್ಲಿ, ಸೊ ಮಂಗಳವಾರ ದಿವಸ. ಹಾಗಾಗಿ ಚಪಾತಿ ಹಿಟ್ಟನ್ನು ನಾದಿಟ್ಕೊಂಡು ನೋಡಿ ಅವಳಿಗೆ ನೀರು ಸಹ ಕಾಯಿತು ಕುಡಿಲಿಕ್ಕೆ, ಕೆಮ್ಮಾಗಿದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ದೇವ್ರು ಸಹ ಕ್ಲೀನ್ ಮಾಡಿಟ್ಟಿದ್ದೀನಿ. ಅವಳು ಎದ್ದು ಜಳಕ ಮಾಡಿ ಪೂಜೆ ಮಾಡಿದರೆ ಮುಗೀತು ಅವಳದು ರೂಟೀನು. ಅವಳು ರೆಡಿಯಾಗಿ ಸ್ಕೂಲ್ಗೆ ಹೋದರೆ ಇನ್ನು ಒಮ್ಮೆರಿ ಬರೋದು ಸಾಯಂಕಾಲಕ್ಕೇ. ಸೊ ಹಾಗಾಗಿ ಅವಳಿಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಕೇರ್ ಮಾಡಿಬಿಟ್ಟು ಅವಳಿಗೆ ಊಟಕ್ಕಾಯ್ತು, ಅವಳಿಗೆ ಇದಾಯಿತು ಮಾಡೋದು ತುಂಬ ಅವಳಿಗೆ ಒತ್ತು ಕೊಟ್ಟು ಮಾಡ್ತೀವಿ. ನೋಡಿ 6:30ಯಿಂದ ಮುಗೀತು. ಇವಾಗ 8:30 ಆದ್ರೂ ಸಹ ಒಂದು ಲೋಟ ನೀರು ಚಹಾ ಕುಡಿಯೋಕ್ಕಾಗಲಿಲ್ಲ. ಸೊ ಹಾಗಾಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದು ಜಳಕ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಜಳಕ ಮಾಡಿಕೊಂಡು ಪೂಜೆನೂ ನಮ್ಮ ಮನೆಯವ್ರು ಮುಗಿಸಿದ್ರು. ಪೂಜೆ ಆಯಿತು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವತ್ತು ನಮ್ಮೂರಲ್ಲಿ 5 ವಾರ ಮಾಡಿದ್ದಲ್ಲಿ ಸೊ ಮಂಗಳವಾರ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಮಳೆ ಸಲುವಾಗಿ ಮಾಡಿದ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ನೋಡಿ ನಾನು ನಮ್ಮ ಮನೆಯವ್ರು ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಾವು ಆದಿಶಕ್ತಿ ದೇವತೆ ಸ್ನೇಹಿತರೆ. ಏನೇ ಕಾರ್ಯ ಮಾಡಿದ್ರು ಮೊದಲು ಇಲ್ಲಿಗೆ ಬಂದೇ ಮಾಡೋದು. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ನಮ್ಮ ಬ್ಯಾಡಗಿ ಜನತೆ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಸೊ ನಮ್ಮ ಊರಿನ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ದ್ಯಾಮವ್ವ ದೇವಸ್ಥಾನ. ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇಷ್ಟ ಆಯಿತು. ಸೊ ಆ ಹೆಣ್ಮಕ್ಳಿಗೆ ಮುಗಿಯೋದ ಕೆಲಸ ಮನೆಯಲ್ಲಿ. ಅದಾದ ನಂತರ ಹೀಗೆ ಒಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಮಗೇನು ಗೊತ್ತಿರುತ್ತೋ ಅದನ್ನು ಯೂಟ್ಯೂಬ್ ಮೂಲಕ ಹಂಚ್ಕೊಂಡ್ರೆ ಅದು ಒಂದು ಒಳ್ಳೆಯ ವೇದಿಕೆ ಅಂತಲೇ ಹೇಳ್ಬೋದು. ಸೊ ಹೆಣ್ಮಕ್ಳು ಸುಮ್ಮನೆ ಅದರಲ್ಲೂ ಮನೆಯಲ್ಲಿರ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ಕೆಲಸ ಆಯಿತು, ಬೆಳಗ್ಗೆ ಬೇಗ ಎಲ್ಲ ಹೋಗಿಬಿಡ್ತಾರೆ ಹುಡುಗರು. ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ನೇಹಿತರೆ. ಸ್ಕೂಲಿಗೆಲ್ಲ ಬೇಗ ಹೋಗಿಬಿಡ್ತಾರೆ. ಏನು ಮಾಡೋದು ಆಗಲಿಲ್ಲ, ಏನು ಮಾಡೋದು ಅನ್ನೋದಾಗುತ್ತೆ. ಇದು ಒಂದು ಯೂಟ್ಯೂಬ್ ಒಳ್ಳೆಯ ಅವಕಾಶ ನೋಡಿ. ಎಲ್ಲರಲ್ಲೂ ಒಂದು ವಿದ್ಯೆ ಇದ್ದೇ ಇರುತ್ತೆ, ಒಂದು ಕಲೆ ಇರುತ್ತೆ. ಸೊ ಅದನ್ನು ನಾವು ಈ ಒಂದು ಯೂಟ್ಯೂಬ್ ಮೂಲಕ ಹೊರ ತರಬೇಕು ನೋಡಿ. ಏನಂದರೆ ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಮೆಹಂದಿ ಇರ್ಬೋದು, ಹೀಗೆ ನಾನಾ ಥರ ಇರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಸೊ ನನಗೆ ಟೈಲರಿಂಗ್ ಬರುತ್ತೆ. ಹಳೆ ಸೀರೆಯಿಂದ ಮ್ಯಾಟ್ ಹಾಕೋಕ್ಕೆ ಬರುತ್ತೆ, ಗುಚ್ಚ ಹಾಕೋಕ್ಕೆ ಬರುತ್ತೆ. ಬಟ್ ಮನೆಗೆ ಹೋಗಿ ಹಾಕ್ತೀನಿ ಕೊಡಿ ಅಂತ ಕೇಳಕ್ಕೆ ಬರಲ್ಲ. ಕೊಟ್ಟರೆ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಸ್ನೇಹಿತರೆ. ಇವಾಗ ಎಲ್ಲರೂ ಆನ್ಲೈನ್ ಮೂಲಕ ನೋಡ್ತಾರೆ, ಕಲಿತಾರೆ. ಸೊ ನಮ್ಮ ಕೆಲಸ ನಮ್ಮ ಮನೇದು ಏನಿರುತ್ತೋ ಅದನ್ನು ಮಾಡ್ಕೊಳ್ಬೇಕಷ್ಟೆ. ಸೊ ಟೈಲರಿಂಗ್ ಬರುತ್ತೆ ಅಂದರೆ ಪಿಕೋ ಮಾಡ್ತೀನಿ, ಪಾಲ್ಸ್ ಮಾಡ್ತೀನಿ. ನನ್ನ ಕೆಲಸ ನಾನು ಮಾಡ್ಕೊತೀನಿ. ಬ್ಲೌಸಸ್ ಎಲ್ಲ ಹೊಲಿಯೋಕ್ಕೆ ಬರಲ್ಲ ಸ್ನೇಹಿತರೆ, ಇನ್ನು ಸ್ಟಿಚ್ ಮಾಡೋಕ್ಕೆ ಕಲಿಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಆಯಿತು ಅಂದರೆ ಮಾಡೋಣ. ಕಲ್ತಿದ್ದೀನಿ, ಬಿಟ್ಟಿದ್ದೀನಿ ಅಲ್ವಾ. ಸೊ ಹಾಗಾಗಿ ಮರ್ತಿದ್ದೆ. ಇದಿಷ್ಟೇ ಸ್ನೇಹಿತರೆ ಹೇಳೋದು. ಏನಿಲ್ಲ, ಇದು ಒಂದು ಒಳ್ಳೆಯ ವೇದಿಕೆ ಅಂತಲೇ ಹೇಳ್ತೀನಿ ನೋಡಿ ಯೂಟ್ಯೂಬ್. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ನಾನು
ಈ 1 ವರ್ಷ ಆಯಿತು ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದನ್ನು ನಾನು ಇಷ್ಟೊತ್ತಿಗೆ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು, ಬಟ್ ಹಾಗೆಯೇ ಕೇರ್ಲೆಸ್ಸಿಂದ ಬಿಟ್ಟಿದ್ದೆ. ಸೊ ಇವಾಗ ಆಗಾಗಲ್ಲ, ಇನ್ನು ಡೈಲಿ ವಿಡಿಯೋ ಮಾಡೇ ಮಾಡ್ತೀನಿ. ಸೊ ನನ್ನ ಒಂದು ಪರಿಸರ ಪ್ರಪಂಚವನ್ನು ನೋಡಿ ಲೈಕ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಆಗಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇದೆಲ್ಲ ಇವತ್ತಿನ ಒಂದು ನನ್ನ ಮಾರ್ನಿಂಗ್ ರೂಟೀನ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್.